ಸೆಕೆಂಡ್ ಹ್ಯಾಂಡ್ ಓಮಿನಿ ಮಾರಾಟಕ್ಕಿದೆ. ಮಾಡಲ್ 2017 ಐತಿ. ಎರಡನೇ ಓನರ. 58,000 ಕಿಲೋಮೀಟರ್ ಗಾಡಿ ರನ್ನಿಂಗ್ ಆಗೈತಿ. ಶೋರೂಮ್ ಕಂಡೀಷನ್ ಐತಿ. ಇನ್ಶೂರೆನ್ಸ್ ಆ್ಯಕ್ಟಿವ್ ಐತಿ. ಮತ್ತು ಬಟನ್ ಸ್ಟಾರ್ಟ್ ಐತಿ. ಗೆಳೆಯರದ ಒಮ್ಮಿನಿದ ಏನು ರೇಟ್ ಹೇಳ್ಯಾರಪ್ಪ ಅಂದ್ರೆ 2017 ಮಾಡಲ 3,15,000 ರೂಪಾಯಿ ಹೇಳ್ಯಾರ. ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ. ಇಷ್ಟ ಆಯ್ತಂದ್ರೆ ಒಮಿನಿ ಖರೀದಿ ಮಾಡ್ಬೋದು ಗೆಳೆಯರೇ. ಗೆಳೆಯರದು ಟೊಯೋಟಾ ಇನೋವಾ 2.5V ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಮಾರಾಟಕ್ಕಿದೆ. ಮಾಡಲ್ 2013 ಐತಿ. ಸೆಕೆಂಡ್ ಓನರ. 1,60,000 ಕಿಲೋಮೀಟ್ರ್ ಗಾಡಿ ರನ್ನಿಂಗ್ ಆಗೈತಿ. ಶೋರೂಮ್ ಹಿಸ್ಟ್ರಿ ಕೊಡ್ತೇವೆ ಅಂತ ಹೇಳ್ಯಾರ. ಮತ್ತು ಶೋರೂಮ್ ಮೇಂಟೆನೆನ್ಸ್ ಐತಿ. ಇನ್ಶೂರೆನ್ಸ್ ಆ್ಯಕ್ಟಿವ್ ಐತಿ. RC ಪೇಮೆಂಟ್ ಕೊಡ್ಬೇಕಂತ ಹೇಳ್ಯಾರ. ಅಂದ್ರೆ ಫುಲ್ ಕ್ಯಾಶ. ಲೊಕೇಶನ್ ವಿಜಯಪುರ. ಇದು ಟೊಯೋಟಾ ಇನೋವಾದ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ 2013 ಮಾಡಲ್ ಐತಿ. ಆಲ್ ಪೇಪರ್ಸ್ ಎಲ್ಲ ಓಕೆದಾವ ಅಂತ ಹೇಳ್ಯಾರ. ರೇಟ 9 ಲಕ್ಷ ರೂಪಾಯಿ ಹೇಳ್ಯಾರ. ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ. ಇಷ್ಟ ಆಯ್ತಂದ್ರೆ ತೊಗೊಳ್ರಿ. ಗೆಳೆಯರದು ಸ್ವಿಫ್ಟ್ ಡಿಸೈರ್ ZDI ವೆಹಿಕಲ್ಸ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ. ಮಾಡಲ್ 2015 ಐತಿ. ಆಲ್ ಪೇಪರ್ಸ್ ರನ್ನಿಂಗ್ ಅದಾವ ಅಂತ ಹೇಳ್ಯಾರ. 1,42,000 ಕಿಲೋಮೀಟರ್ ಗಾಡಿ ರನ್ನಿಂಗ್ ಆಗೈತಿ. ಗೆಳೆಯರ ಲೋನು ಕೂಡ ಕಂಟಿನ್ಯೂ ಮಾಡೋರಿದ್ರೆ ಈ ವೆಹಿಕಲ್ಸ್ ತೊಗೋಬೋದು. ಎಷ್ಟಪ್ಪ ಅಂದ್ರೆ 14 ಕಂತದವು. ಒಂದು ಕಂತಿಗೆ 10,500 ರೂಪಾಯಿ ಒಂದು ಕಂತು ಐತಿ. ಮತ್ತು ಇದು ವೆಹಿಕಲ್ಸ್ ಡೌನ್ ಪೇಮೆಂಟ್ 2,49,000 ರೂಪಾಯಿ ಡೌನ್ ಪೇಮೆಂಟ್ ಮಾಡ್ರೆ ಉಳಿದ ಪೇಮೆಂಟ್ ಲೋನ್ ಮ್ಯಾಗ ಕಟ್ಕೊತ ಹೋಗ್ಬೋದು. ಲೊಕೇಶನ್ ಕೆಂಗೇರಿ. ಈ ಸ್ವಿಫ್ಟ್ ಡಿಸೈರ್ ZDI ಬಗ್ಗೆ ನಿಮಗೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಫೋನ್ ಹಚ್ಚಿ ಕೇಳಿ. ಈ ವೆಹಿಕಲ್ಸ್ ಲೋನ್ ಮ್ಯಾಗ ಖರೀದಿ ಮಾಡ್ಕೋಬೋದು. ಗೆಳೆಯರಿದು ಸ್ವಿಫ್ಟ್ ಡಿಸೈರ್ VXI ಪೆಟ್ರೋಲ್ ಇಂಜನ್ 2023 ಮಾಡಲ್ ಐತಿ. ಸಿಂಗಲ್ ಓನರ. ಬರೇ 36,000 ಕಿಲೋಮೀಟರ್ ಗಾಡಿ ರನ್ನಿಂಗ್ ಐತಿ. ಫ್ರೆಶ್ ಇನ್ಶೂರೆನ್ಸ್, ಫ್ರೆಶ್ FC. ಗೆಳೆಯರಿದು ಕೂಡ ಲೋನ್ ಕಂಟಿನ್ಯೂ ಮಾಡೋರಿದ್ರೆ ಈ ವೆಹಿಕಲ್ಸ್ ತೊಗೋಬೋದು. ಎಷ್ಟಪ್ಪ ಅಂದ್ರೆ 24 ಕಂತದವು. ಒಂದು ಕಂತಿಗೆ 20,800 ರೂಪಾಯಿ ಬರ್ತೈತಿ. ಮತ್ತು ಈ ವೆಹಿಕಲ್ಸ್ದ ಡೌನ್ ಪೇಮೆಂಟ್ 3,50,000 ರೂಪಾಯಿ ಹೇಳ್ಯಾರ. ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ. ವೆಹಿಕಲ್ಸ್ ಲೊಕೇಶನ್ ಕೆಂಗೇರಿ. ಸ್ವಿಫ್ಟ್ ಡಿಸೈರ್ VXI ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಏಜೆಂಟ್ರದ ಮೊಬೈಲ್ ನಂಬರ್ ಹಾಕಿರ್ತೀವಿ. ಫೋನ್ ಹಚ್ಚಿ ಕೇಳಿ. ಲೋನ್ ಮ್ಯಾಗ ತೊಗೊಳೋರಿದ್ರೆ ಡೌನ್ ಪೇಮೆಂಟ್ ಮಾಡಿ ತೊಗೋಬೋದು. ಗೆಳೆಯರಿದು ಕೂಡ ಸೆಕೆಂಡ್ ಹ್ಯಾಂಡ್ ಒಮ್ಮಿನಿ ಮಾರಾಟಕ್ಕಿದೆ. ಮಾಡಲ್ 2009 ಐತಿ. ಸೆಕೆಂಡ್ ಓನರ. ಏನು ತೊಗೊಳೋನು ಥರ್ಡ್ ಓನರ. ಎಷ್ಟು ಕಿಲೋಮೀಟ್ರ್ ಹೊಡಿತಪ್ಪ ಅಂದ್ರೆ 98,000 ಕಿಲೋಮೀಟ್ರ್ ಹೊಡಿತಿ. FC ಇನ್ಶೂರೆನ್ಸ್ ರನ್ನಿಂಗ್ ಅದಾವ ಅಂತ ಹೇಳ್ಯಾರ. ಲೊಕೇಶನ್ ಕೆಂಗೇರಿ. ಇದು ಒಮ್ಮಿನಿದ ರೇಟ 1,45,000 ರೂಪಾಯಿ ಹೇಳ್ಯಾರ. ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ. ಇಷ್ಟ ಆಯ್ತಂದ್ರೆ ಒಮ್ಮಿನಿ ಖರೀದಿ ಮಾಡ್ಬೋದು. ಗೆಳೆಯರದು ಇನೋವಾ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಮಾರಾಟಕ್ಕಿದೆ. 2012 ಮಾಡಲ್ ಐತಿ. ಡೀಸೆಲ್ ಇಂಜನ್ ಐತಿ. K51 ಪಾಸಿಂಗ್ ಐತಿ. ಸೆಕೆಂಡ್ ಓನರ. ಮತ್ತು 2,75,000 ಕಿಲೋಮೀಟರ್ ಗಾಡಿ ರನ್ನಿಂಗ್ ಆಗೈತಿ. ಶೋರೂಮ್ ರೆಕಾರ್ಡ್ ಕೊಡ್ತೇವೆ ಅಂತ ಹೇಳ್ಯಾರ. ಇನ್ಶೂರೆನ್ಸ್ ಲ್ಯಾಬ್ಸ್ ಐತಿ. ಬ್ರ್ಯಾಂಡ್ ನ್ಯೂ ಎಕೋಮೋ ಟೈರ್ ಅದಾವ ಅಂತ ಹೇಳ್ಯಾರ. ನೋ ರಿಪ್ಲೇಸ್ಮೆಂಟ. ಮತ್ತು ಲೋನ್ ಆ್ಯಂಡ್ ಕ್ರೆಡಿಟ್ ಕಾರ್ಡ್ ಅವೈಲೇಬಲ್ ಐತೆ ಅಂತ ಹೇಳ್ಯಾರ. ಲೊಕೇಶನ್ ಯಲಹಂಕ ಟೌನ್. ಈ ವೆಹಿಕಲ್ಸ್ ನಿಮ್ಗೆ ನೋಡಕ್ಕೆ ಸಿಗ್ತೈತಿ. ಇನೋವಾ ಏನಿದೆ ರೇಟ್ ಹೇಳ್ಯಾರಪ್ಪ ಅಂದ್ರೆ 2012 ಮಾಡಲ್ ಐತಿ. ಸೆಕೆಂಡ್ ಓನರ. 8,25,000 ರೂಪಾಯಿ ಹೇಳ್ಯಾರ. ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ. ಇಷ್ಟ ಆಯ್ತಂದ್ರೆ ಇನೋವಾ ವೆಹಿಕಲ್ಸ್ ಖರೀದಿ ಮಾಡ್ಬೋದು. ಗೆಳೆಯರದು ಹೊಂಡೈ i10 ವೆಹಿಕಲ್ಸ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ. ಮಾಡಲ್ 2012 ಐತಿ. K04 ಪಾಸಿಂಗ್ ಐತಿ. ಮತ್ತು ಸೆಕೆಂಡ್ ಓನರ್ ವೆಹಿಕಲ್ಸ್ ಐತಿ. ಇದು ಹೊಂಡೈದ ಎಷ್ಟು ಕಿಲೋಮೀಟ್ರ್ ಹೊಡಿತಪ್ಪ ಅಂದ್ರೆ ಬರೀ 89,000 ಕಿಲೋಮೀಟ್ರ್ ಹೊಡಿತಿ. ಲೋನು ಕೂಡ ಕಂಟಿನ್ಯೂ ಮಾಡ್ಬೋದು. ಇನ್ನು 24 ಲೋನ್ ಅದಾವ. ಒಂದು ಲೋನಿಗೆ 8,600 ರೂಪಾಯಿ ಬರ್ತೈತಿ. ಡೌನ್ ಪೇಮೆಂಟ್ 1,35,000 ರೂಪಾಯಿ ಡೌನ್ ಪೇಮೆಂಟ್ ಮಾಡ್ರೆ ಇದು ಹೊಂಡೈ i10 ವೆಹಿಕಲ್ಸ್ ಖರೀದಿ ಮಾಡ್ಬೋದು. ಲೊಕೇಶನ್ ಕೆಂಗೇರಿ.
ಈ ಹೊಂಡಾ I-10 ಅದ್ರ ಬಗ್ಗೆ ಏನೋ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಮೊಬೈಲ್ ನಂಬರ್ ಹಾಕಿರ್ತೀವಿ, ಫೋನ್ ಹಚ್ಚಿ ಕೇಳಿ ಡೌನ್ ಪೇಮೆಂಟ್ ಮಾಡಿ ಈ ವೆಹಿಕಲ್ಸ ಖರೀದಿ ಮಾಡ್ಬೋದು. ಗೆಳೆಯರದು ಹೊಂಡಾ I-10 ವೆಹಿಕಲ್ಸ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ. ಮಾಡಲ್ 2008 ಐತಿ. 3ನೇ ಓನರ್ ಐತಿ. 1,08,000 ಕಿಲೋಮೀಟರ್ ಗಾಡಿ ರನ್ನಿಂಗ್ ಆಗೈತಿ. ಹೊಂಡಾ I-10 ಮತ್ತು FC ಅಪ್ಡೇಟ್ ಮಾಡಿ ಅಂತ ಹೇಳ್ಯಾರ. ಇನ್ಶೂರೆನ್ಸ್ ಆ್ಯಕ್ಟಿವ್ ಐತಿ. ಆ್ಯಕ್ಟಿವ್ ಅಂದರೆ ಗೆಳೆಯರೇ ಇನ್ಶೂರೆನ್ಸ್ 6 ತಿಂಗಳ ಐತಿ ಅಂತ ಹೇಳ್ಯಾರ. ಮತ್ತು ವೆಹಿಕಲ್ಸ್ ಗುಡ್ ಕಂಡೀಷನ್ ಐತಿ. ಇದು ಹೊಂಡಾ ಏನು ರೇಟ್ ಹೇಳ್ಯಾರಪ್ಪ ಅಂದ್ರೆ 2008 ಮಾಡಲ್ ಐತಿ. ರೇಟ್ ಗೆಳೆಯರಿ 1,55,000 ರೂಪಾಯಿ ಹೇಳ್ಯಾರ. ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ. ಏಕೋ 7 ಸ್ಟಾರ್ ವೆಹಿಕಲ್ಸ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ. ಮಾಡಲ್ 2021 ಐತಿ. ಸೆಕೆಂಡ್ ಓನರ್ ವೆಹಿಕಲ್ಸ. 4 ನ್ಯೂ ಟೈರ್ ಅದಾವ. ಮ್ಯೂಸಿಕ್ ಸಿಸ್ಟಮ್ ಐತಿ. ಮತ್ತು ಪೇಪರ್ಸ್ ಎಲ್ಲ ರನ್ನಿಂಗ್ ಅದಾವ ಅಂತ ಹೇಳ್ಯಾರ. ಬರೀ ಎಷ್ಟಂದ್ರೆ 43,000 ಕಿಲೋಮೀಟರ್ ಗಾಡಿ ರನ್ನಿಂಗ್ ಆಗೈತಿ. ಈ ವೆಹಿಕಲ್ಸ್ ರೇಟ್ ಗೆಳೆಯರೆ 4,75,000 ರೂಪಾಯಿ ಹೇಳ್ಯಾರ. ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ. ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಕೂಡ ಮಾಡಕ್ಕೆ ಹೋಗ್ಬೇಡ್ರಿ. ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ. ಗೆಳೆಯರದು ಟಾಟಾ ಇಂಡಿಕಾ LX ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಮಾರಾಟಕ್ಕಿದೆ. ಮಾಡಲ್ 2016 ಐತಿ. ಸೆಕೆಂಡ್ ಓನರ. ಪೇಪರ್ಸ್ ರನ್ನಿಂಗ್ ಅದಾವ ಅಂತ ಹೇಳ್ಯಾರ. ಗುಡ್ ಕಂಡೀಷನ್ ಐತಿ. ಇದೆಷ್ಟು ಹೊಡಿತಪ್ಪ ಅಂದ್ರೆ 1,00,000 ಗೆಳೆಯರೆ 70,000 ಹೊಡಿತಿ ಕಿಲೋಮೀಟ್ರ. CC ಕಂಡೀಷನ್ ಐತಿ. ರೇಟ್ ಗೆಳೆಯರೆ 1,50,000 ರೂಪಾಯಿ ಹೇಳ್ಯಾರ. 2016 ಟಾಟಾ ಇಂಡಿಕಾ ವೆಹಿಕಲ್ಸ್ಗೆ ಇಷ್ಟ ಆಯ್ತಂದ್ರೆ ತೊಗೋಬೋದು. ಗೆಳೆಯರದು ಟೊಯೋಟಾ ಇನೋವಾ ಕ್ರೆಸ್ಟಾ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಮಾರಾಟಕ್ಕಿದೆ. ಮಾಡಲ್ 2019 ಐತಿ. ಫಸ್ಟ್ ಓನರ್ ವೆಹಿಕಲ್ಸ್. ಡೀಸೆಲ್ ಇಂಜನ್ ಮತ್ತು ಆಲ್ ಪೇಪರ್ಸ್ ರನ್ನಿಂಗ್ ಅದಾವ ಅಂತ ಹೇಳ್ಯಾರ. ವೆರಿ ಗುಡ್ ಕಂಡೀಷನ್ ಐತಿ ವೆಹಿಕಲ್ಸ್. ಇಂಟ್ರೆಸ್ಟ್ ಇದ್ದವ್ರ ಕಾಲ್ ಮಿ ಅಂತ ಹೇಳ್ಯಾರ. ಫೋನ್ ಹಚ್ಚಿ ಕೇಳ್ಬೋದು. ಯಾವುದಪ್ಪ ಅಂದ್ರೆ ಟೊಯೋಟೋ ಇನೋವಾ ತೊಗೊಳೋರಿದ್ದಾರ. ಇದ್ರ ಲೊಕೇಶನ್ ವೈಟ್ ಫೀಲ್ಡ್ ಬೆಂಗಳೂರು ಸೈಡ್. ಈ ವೆಹಿಕಲ್ಸ್ ನಿಮ್ಗೆ ನೋಡಕ್ಕೆ ಸಿಗ್ತೈತಿ. ಏನೈತಿ ರೇಟ್ ಹೇಳ್ಯಾರಪ್ಪ ಅಂದ್ರೆ 2019 ಮಾಡಲ್ ಐತಿ. 15,50,000 ರೂಪಾಯಿ ಹೇಳ್ಯಾರ. ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ. ಕರ್ನಾಟಕ ಪಾಸಿಂಗ್ ಐತಿ. ಗೆಳೆಯರದು ಸ್ವಿಫ್ಟ್ VDI ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಮಾರಾಟಕ್ಕಿದೆ. ಮಾಡಲ್ 2012 ಐತಿ. K19 ಪಾಸಿಂಗ್ ಐತಿ. ಸ್ವಿಫ್ಟ್ VDI ಈಗ 3ನೇ ಓನರ. ಇನ್ನು ತೊಗೊಳೋರು ನೀವು 4ನೇ ಓನರ. ಮತ್ತು ಪೇಪರ್ಸ್ ಎಲ್ಲ ರನ್ನಿಂಗ್ ಅದಾವ ಅಂತ ಹೇಳ್ಯಾರ. ಗಾಡಿ ಗೆಳೆಯರೆ 1,22,000 ಕಿಲೋಮೀಟರ್ ರನ್ನಿಂಗ್ ಐತಿ. ಮತ್ತು ರೇಟ್ 3,85,000 ರೂಪಾಯಿ ಹೇಳ್ಯಾರ. ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ. ಗೆಳೆಯರದು ಇನೋವಾ ಕ್ರೆಟಾ 2.4Z ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಮಾರಾಟಕ್ಕಿದೆ. ಇದು ಕೂಡ ಮಾಡಲ್ 2022 ಐತಿ. ಸಿಂಗಲ್ ಓನರ್ ಐತಿ. 76,000 ಕಿಲೋಮೀಟರ್ ಗಾಡಿ ರನ್ನಿಂಗ್ ಆಗೈತಿ. ಶೋರೂಮ್ ರೆಕಾರ್ಡ್ ಕೊಡ್ತೇವೆ ಅಂತ ಹೇಳ್ಯಾರ. ಮತ್ತು ಒರಿಜಿನಲ್ ಕಂಡೀಷನ್ ಐತಿ. ಜನರಲ್ ಸರ್ವಿಸಿಂಗ್ ಎಲ್ಲ ಮಾಡಿಸೇವೆ ಅಂತ ಹೇಳ್ಯಾರ. ಕರ್ನಾಟಕ ಪಾಸಿಂಗ್ ಐತಿ. ಈ ವೆಹಿಕಲ್ಸ್ ಬಗ್ಗೆ ನಿಮಗೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಮೊಬೈಲ್ ನಂಬರ್ ಆಗಿರ್ತೀವಿ, ಫೋನ್ ಹಚ್ಚಿ ಕೇಳ್ಬೋದು. 2022 ಮಾಡಲ್ ಗಾಡಿಗೆ 29,75,000 ರೂಪಾಯಿ ಹೇಳ್ಯಾರ. ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ. ಅಮೌಂಟ್ ಭಾಳ ಆಕೈತಿ. ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡಕ್ಕೆ ಹೋಗ್ಬೇಡ್ರಿ. ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ ಗೆಳೆಯರೇ. ಗೆಳೆಯರದು ಶಿಫ್ಟ್ VDI ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಮಾರಾಟಕ್ಕಿದೆ. ಮಾಡಲ್ 2012 ಐತಿ. 3ನೇ ಓನರ. ಆಲ್ ಪೇಪರ್ಸ್ ರನ್ನಿಂಗ್ ಅದಾವ. 1,33,000 ಕಿಲೋಮೀಟರ್ ಗಾಡಿ ರನ್ನಿಂಗ್ ಆಗೈತಿ. ಶಿಫ್ಟ್ VDI ಮತ್ತು ಗಾಡಿ ಕಂಡೀಷನ್ ಐತಿ. ಟೈರ್ ಕೂಡ ಕಂಡೀಷನ್ ಅದಾವ. ಈ ವೆಹಿಕಲ್ಸ್ ಬಗ್ಗೆ ನಿಮಗೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಫೋನ್ ಹಚ್ಚಿ ಕೇಳ್ಬೋದು. ಏನು ರೇಟ್ ಹೇಳ್ಯಾರಪ್ಪ ಅಂದ್ರೆ ಶಿಫ್ಟ್ VDIಗೆ 2012 ಮಾಡಲ್ ಐತಿ. 3,85,000 ರೂಪಾಯಿ ಹೇಳ್ಯಾರ. ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ. ಗೆಳೆಯರದು ಮಾರುತಿ ಸುಜುಕಿ ಕಂಪ್ನಿ ವೆಂಗರ್ LAX ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಮಾರಾಟಕ್ಕಿದೆ. ಮಾಡಲ್ 2009 ಐತಿ. 2ನೇ ಓನರ್ ವೆಹಿಕಲ್ಸ್ ಐತಿ. 72,000 ಕಿಲೋಮೀಟರ್ ಗಾಡಿ ರನ್ನಿಂಗ್ ಆಗೈತಿ.
FC ಅಪ್ಡೇಟ್ ಮಾಡಿ ಅಂತ ಹೇಳ್ಯಾರ. 2029 ತನ ಇನ್ಶೂರೆನ್ಸ್ ರನ್ನಿಂಗ್ ಐತಿ. ನೋ ರಿಪ್ಲೇಸ್ಮೆಂಟ್, ಗುಡ್ ಕಂಡೀಷನ್, ಟೈರ್ ಕೂಡ ಕಂಡೀಷನ್ ಅದಾವ. ಎಕ್ಸಲೆಂಟ್ ಗುಡ್ ಕಂಡೀಷನ್ ಅಂತ ಹೇಳ್ಯಾರ. ಲೊಕೇಶನ್ ಬೆಂಗಳೂರು ದಾಸರಹಳ್ಳಿ. ರೇಟ್ ಹೇಳ್ಯಾರ 1,80,000 ರೂಪಾಯಿ ಹೇಳ್ಯಾರ. ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ. ಹಾಯ್ ಗೆಳೆಯರದು ಟೊಯೋಟೋ ಇನೋವಾ ಕ್ರೆಸ್ಟಾ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಮಾರಾಟಕ್ಕಿದೆ. ಆಲ್ ಪೇಪರ್ಸ್ ಎಲ್ಲ ರನ್ನಿಂಗ್ ಇದಾವೆ ಅಂತ ಹೇಳ್ಯಾರ. ಸೆಕೆಂಡ್ ಓನರ್ 2019 ಮಾಡಲ್ ಐತಿ. ಇನ್ಶೂರೆನ್ಸ್ ರನ್ನಿಂಗ್ ಐತಿ. K03 ಪಾಸಿಂಗ್ ಐತಿ. ಮತ್ತು 2,25,000 ಕಿಲೋಮೀಟರ್ ಗಾಡಿ ರನ್ನಿಂಗ್ ಆಗೈತಿ. ಎಕ್ಸಲೆಂಟ್ ಗುಡ್ ಕಂಡೀಷನ್ ಅಂತ ಹೇಳ್ಯಾರ. ಸ್ಮೂತ್ ಇಂಜನ್ ಐತಿ. ಇಂಟ್ರೆಸ್ಟ್ ಇದ್ದವ್ರ ಕಾಲ್ ಮೀ ಅಂತ ಹೇಳ್ಯಾರ. ಫೋನ್ ಹಚ್ಚಿ ಕೇಳ್ಬೋದು. ಇದು ಟೊಯೋಟೋ ಇನೋವಾ ಕ್ರೆಸ್ಟಾದ ಏನು ರೇಟ್ ಹೇಳ್ಯಾರಪ್ಪ ಅಂದ್ರೆ 2019 ಮಾಡಲ್ ಐತಿ. 12,90,000 ರೂಪಾಯಿ ಹೇಳ್ಯಾರ. ಕರ್ನಾಟಕ ಪಾಸಿಂಗ್ ಐತಿ. ಇಷ್ಟ ಆಯ್ತಂದ್ರೆ ತೊಗೊಳ್ರಿ. ಗೆಳೆಯರದ ಬ್ರಿಜಾ ZDI ಪ್ಲಸ್ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಮಾರಾಟಕ್ಕಿದೆ. ಮಾಡಲ್ 2016 ಐತಿ. ಸಿಂಗಲ್ ಓನರ್ ವೆಹಿಕಲ್ಸ್ ಐತಿ. ಬಟನ್ ಸ್ಟಾರ್ಟ್ ಐತಿ. ಮತ್ತು ಸ್ಟೇರಿಂಗ್ ಕಂಟ್ರೋಲ್ ಐತಿ. ಆಟೋಮೆಟಿಕ್ ಕಂಟ್ರೋಲ್ ಐತಿ. ಎಲೆಕ್ಟ್ರಾನಿಕ್ ಗೆಳೆಯರು ಇನ್ನೂ ಏನೇನು ಹೇಳ್ಯಾರ ಅವ್ರ ಗಾಡಿ ಮತ್ತು ಒಳ್ಳೆ ಕಂಡೀಷನ್ ಗೆಳೆಯರು. ಇದ್ರ ಬಗ್ಗೆ ನಿಮಗೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಫೋನ್ ಹಚ್ಚಿ ಕೇಳ್ಬೋದು. ಅಷ್ಟೊಂದು ಇಂಗ್ಲೀಷ್ ನಮಗೆ ಬರೋಂಗಿಲ್ಲ. ಇಂಗ್ಲೀಷ್ನಾಗ ಏನೋ ಟೈಪ್ ಮಾಡ್ಯಾರವ್ರ. 7,50,000 ರೂಪಾಯಿ ಹೇಳ್ಯಾರ. ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ. ಯಾವಪ್ಪ ಅಂದ್ರೆ ಬ್ರಿಜಾ ZDI ಪ್ಲಸ್ 2016 ಮಾಡಲ್ ಗಾಡಿ ಐತಿ. ತೊಗೊಳ್ರಿ ಇಷ್ಟ ಆಯ್ತಂದ್ರೆ. ಗೆಳೆಯರಿದ ಆಲ್ಟೋ LXi ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಮಾರಾಟಕ್ಕಿದೆ. ಮಾಡಲ್ 2010 ಎಂಡು 11 ಮಾಡಲ್ ಐತಿ. ಈ ವೆಹಿಕಲ್ಸ್ ಈಗ 3ನೇ ಓನರ. ನೀವು ತೊಗೊಳೋರು 4ನೇ ಓನರ. ಮತ್ತು ಇನ್ಶೂರೆನ್ಸ್ ರನ್ನಿಂಗ್ ಐತಿ. 4 ಪವರ್ ವಿಂಡೋ ಅದಾವ. 4 ನ್ಯೂ ಟೈರ್ ಅದಾವ. ಮ್ಯೂಸಿಕ್ ಸಿಸ್ಟಮ್ ಐತಿ. ಗುಡ್ ಕಂಡೀಷನ್ ಐತಿ ಗಾಡಿ. ರೇಟ್ ಗೆಳೆಯರು ಬರೀ 2,00,000 ರೂಪಾಯಿ ಹೇಳ್ಯಾರ. ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ. ಇಷ್ಟ ಆಯ್ತಂದ್ರೆ ಆಲ್ಟೋ LXi ವೆಹಿಕಲ್ಸ್ ಖರೀದಿ ಮಾಡ್ಬೋದು. ಸರ್ ನಮಸ್ಕಾರ. ವೋಕ್ಸ್ವ್ಯಾಗನ್ ಪೋಲೋ ಸರ್ 2015 3ನೇ ಓನರ್ ಆಗಿದೆ. TDI 1.5 ಮ್ಯಾನ್ಯುವಲ್ ಗಾಡಿ. 1,20,000 ಓಡಿದೆ ಸರ್. ಗಾಡಿ ಏನೂ ರೀಪ್ಲೇಸ್ಮೆಂಟ್ ಇಲ್ಲ. ಗಾಡಿ ಚೆನ್ನಾಗಿದೆ ಸರ್. ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ನೋಡಿ, 3,40,000 ಫೈನಲಾಗಿ ಕೊಡ್ತೀನಿ ಸರ್. ಯಾರಾದರೂ ಇಂಟ್ರೆಸ್ಟೆಡ್ ಆಗಿದ್ದರೆ ಒಂದು ಗಾಡಿ ತೊಗೊಳ್ಳಿ. ಇದು ಇಕೋ ಗಾಡಿ 2011 ಮಾಡಲು. 3 ಹೇಳ್ತಾರೆ. ಹೆಚ್ಚು ಕಡಿಮೆ ಆಗ್ತದೆ ನೋಡಿ ಸರ್. ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ FC ಇನ್ಸೂರೆನ್ಸ್ ಎಲ್ಲ ಯಾವುದೂ ಪೆಂಡಿಂಗ್ ಇಲ್ಲ. ಎಲ್ಲ ರನ್ನಿಂಗ್ ಇದೆ. ಇಂಟ್ರೆಸ್ಟ್ ಇದ್ದವ್ರು ಕಾಲ್ ಮಾಡಿ ಸರ್. ರಾಯಚೂರು ಡಿಸ್ಟಿಕ್ ಸಿರ್ವಾರದಲ್ಲಿದೆ. ಹಾಯ್ ಗೆಳೆಯರದ ಎರ್ಟಿಕಾ VXi ಪೆಟ್ರೋಲು ಪ್ಲಸ್ CNG ವೆಹಿಕಲ್ಸ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ. ಇದರದ್ದು ಮಾಡಲ್ 2022 ಐತಿ. ಸಿಂಗಲ್ ಓನರ್ ವೆಹಿಕಲ್ಸ್ ಐತಿ. ಮತ್ತು 90,000 ಕಿಲೋಮೀಟರ್ ಗಾಡಿ ರನ್ನಿಂಗ್ ಆಗೈತಿ. ಶೋರೂಮ್ ಮೇಂಟೆನೆನ್ಸ್ ಐತಿ. ಆ್ಯಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಐತಿ. ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಎಕ್ಸ್ಪೈರ್ ಇದಾವೆ ಅಂತ ಹೇಳ್ಯಾರ. ಗಾಡಿ ಒಳಗೆ ಕಂಡೀಷನ್ ಐತಿ. ವೆಹಿಕಲ್ಸ್ ತೊಗೊಂಡವ್ರಿಗೆ 2% ಕಮಿಷನ್ ಸಹ ಕೊಡ್ತೀವಿ ಅಂತ ಹೇಳ್ಯಾರ. ಈ ವೆಹಿಕಲ್ಸ್ ತೊಗೊಳೋದ್ರ ಕ್ಯಾಶ್ ಪೇಮೆಂಟ್ ಕೊಟ್ಟು ಖರೀದಿ ಮಾಡ್ಬೇಕಂತ ಹೇಳ್ಯಾರ. ಫುಲ್ ಕ್ಯಾಶಿ. ಲೋನ್ಗೇನೇನು ಆಪ್ಷನ್ಸ್ ಇಲ್ಲ. ಈ ವೆಹಿಕಲ್ಸ್ದ ಲೊಕೇಶನ್ ಬೆಂಗಳೂರು ಸೈಡ್ ನಿಮ್ಗೆ ಎರ್ಟಿಕಾ ವೆಹಿಕಲ್ಸ್ ನೋಡಕ್ಕೆ ಸಿಗ್ತೈತಿ. ರೇಟ್ನ ಹೇಳ್ಯಾರಪ್ಪ ಅಂದ್ರೆ 8,50,000 ರೂಪಾಯಿ ಹೇಳ್ಯಾರ. ಸ್ಮಾಲ್ ನೆಗೋಷಿಯಬಲ್ ಆಕೈತಿ. ಇಷ್ಟ ಆಯ್ತಂದ್ರೆ ತೊಗೋಬೋದು ಗೆಳೆಯರ. ಅದೇ ರೀತಿ ಈ ವಿಡಿಯೋದಾಗ ಸುಮಾರು ಕಾರು, ಒಮಿನಿ ಹಾಕೀನಿ. ಎಲ್ಲ ಥರದ್ದು ಸಂಪೂರ್ಣವಾದ ಮಾಹಿತಿ ನಿಮಗೆ ತಿಳಿಸ್ಕೊಡಿದ್ದೀನಿ. ಎಲ್ಲಿ ಡೌಟ್ ಐತೆ ಅಲ್ಲಿ ಕಮೆಂಟ್ ಮಾಡಿರಿ. ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸೋಕೆ ಪ್ರಯತ್ನ ಮಾಡ್ತೀವಿ. ಮತ್ತು ಗೆಳೆಯರೇ, ಇದ್ರ ಬಗ್ಗೆ ನಿಮಗೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಎಲ್ಲ ಥರದ್ದು ಹೆಸರು ಹಾಕಿ, ಮಾಡಲ್ ಹಾಕಿ, ಮೊಬೈಲ್ ನಂಬರ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ದಾಗ. ಫೋನ್ ಹಚ್ಚಿ ಕೇಳಿ ಲೊಕೇಶನ್ಗೆ ಹೋಗಿ ಗಾಡಿಗಳು ನೋಡಿ ಖರೀದಿ ಮಾಡ್ಬೋದು. ಅಮೌಂಟ್ದಾಗ ಹೆಚ್ಚು ಕಡಿಮೆ ಆಕ್ಕಾವ. ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡೋಕೆ ಹೋಗ್ಬೇಡ್ರಿ. ಹುಷಾರಾಗಿ ವ್ಯವಹಾರ ಮಾಡಿ ಕಾರುಗಳನ್ನು ಖರೀದಿ ಮಾಡ್ಕೊಳ್ರಿ ಗೆಳೆಯರೇ. ಹಾಗೆ ನಮ್ಮ ಪ್ರೀತಮ್ ವೆಹಿಕಲ್ಸ್ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರು ಹೊಸಬರು ನೋಡ್ತಾ ಇದ್ದರೆ ಇಂಥ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆದಷ್ಟು ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿರಿ. ವಿಡಿಯೋದಾಗ ಎನಿ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿರಿ. ರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸೋಕೆ ಪ್ರಯತ್ನ ಮಾಡ್ತೀವಿ.
ಮತ್ತು ನೀವು ಆದಷ್ಟು ವಿಡಿಯೋ ಪೂರ್ತಿ ನೋಡೋಕೆ ಟ್ರೈ ಮಾಡಿರಿ. ಈ ಎಲ್ಲ ಕಾರುಗಳ ಬಗ್ಗೆ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು.